ನಮಸ್ಕಾರ ಸ್ನೇಹಿತರೆ. ನಾವು ಪೂರ್ವಜನ್ಮದಲ್ಲಿ ಮಾಡಿದಂತ ಸಾಲಗಳು, ತಪ್ಪುಗಳು ಹಾಗೂ ಕರ್ಮಗಳು ಈ ಜನ್ಮದಲ್ಲಿ ನಮ್ಮ ಮೇಲೆ ಪ್ರಭಾವ ತೋರುತ್ತದ. ಪೂರ್ವಜನ್ಮದ ಕರ್ಮಫಲಗಳು ಈ ಜನ್ಮದಲ್ಲಿ ಯಾವಾಗ ಯಾವ ರೀತಿ ಅದರ ಪ್ರಭಾವ ತೋರಿಸುತ್ತದೆ? ಮನುಷ್ಯ ಅವುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಇದನ್ನು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಊರಾಚೆ ಒಬ್ಬ ಮುನಿ ಆಶ್ರಮ ನಿರ್ಮಿಸಿಕೊಂಡು ಎಲ್ಲರಿಗೂ ನ್ಯಾಯ, ನೀತಿ, ಧರ್ಮವನ್ನು ಬೋಧಿಸುತ್ತಿದ್ದರು. ಅವರ ಉಪದೇಶ ಕೇಳಲು ಎಲ್ಲೆಲ್ಲಿಂದಲೋ ಜನ ಬರುತ್ತಿದ್ದರು. ಒಂದು ದಿನ ಒಬ್ಬ ವ್ಯಕ್ತಿ ಮುನಿಯ ಹತ್ತಿರ ಬಂದು, ಮುನಿಗಳೇ, ನನಗೆ ಕೆಲವು ಸಂದೇಹಗಳಿವೆ. ಒಬ್ಬ ಮನುಷ್ಯ ಪೂರ್ವ ಜನ್ಮದಲ್ಲಿ ಮಾಡಿದ ಸಾಲ ತೀರಿಸದೆ ಮೃತಪಟ್ಟರೆ ಅದನ್ನು ಈ ಜನ್ಮದಲ್ಲಿ ತೀರಿಸಬೇಕಾ? ಪೂರ್ವ ಜನ್ಮದಲ್ಲಿ ಮಾಡಿದಂತ ತಪ್ಪುಗಳಿಗೆ ಈ ಜನ್ಮದಲ್ಲಿ ಶಿಕ್ಷೆ ಅನುಭವಿಸಬೇಕಾ? ಪೂರ್ವ ಜನ್ಮದಲ್ಲಿ ಮಾಡಿರುವ ಕರ್ಮಗಳಿಂದ ನಾವು ತಪ್ಪಿಸಿಕೊಳ್ಳಬಹುದಾ? ಹಾಗೆ ನಾವು ಮೃತಪಟ್ಟರೆ ನಮ್ಮ ಆತ್ಮ ಅದರ ಜೊತೆಗೆ ಏನನ್ನಾದರೂ ತೆಗೆದುಕೊಂಡು ಹೋಗುತ್ತದಾ ಎಂದು ಕೇಳಿದ. ಅದಕ್ಕೆ ಆ ಮುನಿ, ಕುಮಾರ, ಎಂಥ ಉತ್ತಮವಾದ ಪ್ರಶ್ನೆಗಳನ್ನು ಕೇಳಿದೆ. ನಿಜಕ್ಕೆ ಮನುಷ್ಯ ಸತ್ತ ನಂತರ ಅವನ ಆತ್ಮ ಕೆಲವೊಂದನ್ನು ತೆಗೆದುಕೊಂಡು ಹೋಗುತ್ತೆ. ಅದರ ಪ್ರಭಾವವನ್ನೇ ಮುಂದಿನ ಜನ್ಮದಲ್ಲೂ ಆ ವ್ಯಕ್ತಿ ಅನುಭವಿಸಬೇಕಾಗುತ್ತೆ. ಹಾಗೆ ಪೂರ್ವ ಜನ್ಮದಲ್ಲಿ ಮನುಷ್ಯ ಮಾಡಿದ ಕರ್ಮಗಳು ಈ ಜನ್ಮದಲ್ಲಿ ಅವನ ಮೇಲೆ ಯಾವ ರೀತಿ ಪ್ರಭಾವ ತೋರಿಸುತ್ತದೆ ಎಂಬುದನ್ನು ನಿನಗೊಂದು ಚಿಕ್ಕ ಕಥೆಯ ಮೂಲಕ ವಿವರಿಸುತ್ತೇನೆ, ಕೇಳು. ಪೂರ್ವದಲ್ಲಿ ಒಂದು ಊರಿನಲ್ಲಿ ಸುಧಾಮ ಎಂಬ ಒಬ್ಬ ಬ್ರಾಹ್ಮಣನಿದ್ದ. ಅವನ ಹೆಂಡತಿ ಸುನೀತ. ಸುಧಾಮ ಅತಿ ಬಡ ಕುಟುಂಬದಲ್ಲಿ ಜನಿಸಿದ್ದ. ಆದರೆ ತುಂಬಾ ಬುದ್ಧಿವಂತ. ಅವನು ಎಷ್ಟೋ ಕಷ್ಟಪಟ್ಟು ಹಣ ಸಂಪಾದನೆ ಮಾಡುತ್ತಿದ್ದ. ಯಾವಾಗಲೂ ಯಾವ ರೀತಿ ಹಣ ಸಂಪಾದನೆ ಮಾಡೋದು ಎಂದೇ ಯೋಚಿಸುತ್ತಿದ್ದ. ಅವನ ಹೆಂಡತಿ ಸುನೀತಾಗೂ ಹಣ ಎಂದರೆ ವಿಪರೀತವಾದ ವ್ಯಾಮೋಹ. ಆ ದಂಪತಿಗಳಿಗೆ ದಿನೇ ದಿನೇ ಹಣದ ಮೇಲಿನ ವ್ಯಾಮೋಹ ಬೆಳೆಯುತ್ತಿತ್ತು. ನಾವು ಬೇಗನೆ ಶ್ರೀಮಂತರಾಗಬೇಕು ಎಂದು ಯಾವಾಗಲೂ ಯೋಚಿಸುತ್ತಿದ್ದರು. ಅವನ ಹತ್ತಿರ ಸ್ವಲ್ಪ ಹಣವಿದ್ದಾಗ ಸುಧಾಮ ದಾನ ಧರ್ಮ ಮಾಡುತ್ತಿದ್ದ. ಸಾಧುಗಳಿಗೆ ಸೇವೆ ಮಾಡುತ್ತಿದ್ದ. ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಆದರೆ ಈಗ ಅವನ ಹತ್ತಿರ ಹಣ ಹೆಚ್ಚಾಗುತ್ತಿದ್ದಂತೆ ದಾನ ಧರ್ಮಗಳು, ಸೇವೆ, ಭಕ್ತಿ ಎಲ್ಲವನ್ನೂ ಮರೆತು ಕೇವಲ ಹಣ ಸಂಪಾದನೆ ಮಾಡುವುದರ ಮೇಲೆ ಮಾತ್ರವೇ ದೃಷ್ಟಿ ಇಟ್ಟ. ಅದಕ್ಕೂ ಮುಂಚೆ ಅವನ ಮನೆ ಮುಂದೆ ಯಾರಾದರೂ ಸಾಧುಗಳು ಭಿಕ್ಷೆ ಬೇಡಲು ಬಂದರೆ ಅವರಿಗೆ ಎಷ್ಟೋ ಭಕ್ತಿಯಿಂದ ಸೇವೆ ಮಾಡಿ ದಾನ ಮಾಡಿ ಕಳಿಸುತ್ತಿದ್ದ. ಆದರೆ ಈಗ ಸಾಧುಗಳಿಗೆ ಕಾಣಿಸಿಕೊಂಡರೆ ಏನಾದರೂ ಕೊಡಬೇಕಾಗುತ್ತದೆ ಎಂಬ ಭಯದಿಂದ ಬಾಗಿಲು ತೆಗೆಯುವುದೇ ನಿಲ್ಲಿಸಿಬಿಟ್ಟ. ಇದು ಹೀಗಿರುವಾಗ ಒಂದು ದಿನ ಒಬ್ಬ ವ್ಯಕ್ತಿ ಅವನ ಮನೆ ಬಾಗಿಲಿನ ಮುಂದೆ ಬಂದು ನಿಂತು, ಕುಮಾರ, ನಾನೊಬ್ಬ ಸಾಧು. ನಾನು ಕಾಶಿ ಯಾತ್ರೆಗೆ ಹೊರಟಿದ್ದೇನೆ. ಆದರೆ ಈಗ ಕತ್ತಲಾಗಿದೆ. ಈ ರಾತ್ರಿ ನಿನ್ನ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ನನಗೆ ಅವಕಾಶ ಕೊಡು ಎಂದು ಕೇಳಿದರು. ಎಲ್ಲರನ್ನೂ ಬಾಗಿಲ ಬಳಿಯೇ ಹಿಂದಿರುಗಿ ಕಳಿಸುತ್ತಿದ್ದ ಸುಧಾಮನಿಗೆ ಆ ಸಾಧುವಿನಲ್ಲಿ ಮಾತ್ರ ಏನೋ ಒಂದು ರೀತಿಯಾದ ತೇಜಸ್ಸು ಕಾಣಿಸಿತು. ಅವರನ್ನು ಹಿಂದೆ ಕಳಿಸಿಬಿಟ್ಟರೆ ಏನಾದರೂ ಶಾಪ ಕೊಟ್ಟರೂ ಕೊಡಬಹುದು ಎಂದು ಹೆದರಿ, ಮಹಾತ್ಮ, ನಿಮಗೆ ಸೇವೆ ಮಾಡುವ ಅದೃಷ್ಟ ನಮಗೆ ಸಿಕ್ಕಿರುವುದು ಪುಣ್ಯ. ಅದು ನಮ್ಮ ಧರ್ಮ ಕೂಡ. ನೀವು ಆರಾಮಾಗಿ ಈ ರಾತ್ರಿ ನಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯಬಹುದು ಎಂದು ಹೇಳಿದ. ಆಗ ಆ ಸಾಧು, ಕುಮಾರ, ಬಹಳ ಸಂತೋಷವಾಯಿತು. ನಿನ್ನಂತವರು ಈ ಲೋಕದಲ್ಲಿ ತುಂಬಾ ಕಡಿಮೆ. ನೀನು ಧರ್ಮಾತ್ಮ, ಪುಣ್ಯಾತ್ಮ ಅಂತ ಹೊಗಳಿದರು. ಆ ಸಾಧುವಿನ ಮಾತುಗಳನ್ನು ಕೇಳಿ ಸುಧಾಮ ಉಬ್ಬಿಹೋದ. ಲೋಕದಲ್ಲಿ ಅವನೊಬ್ಬನೇ ಉತ್ತಮ ಎಂದು ಊಹಿಸಿಕೊಂಡ. ಆ ಸಾಧುವನ್ನು ಮನೆಗೆ ಕರೆದೋದ. ಅವರಿಗೆ ರುಚಿಕರವಾದ ಅಡುಗೆಯನ್ನು ತಯಾರಿಸಿ ಬಡಿಸಿದ. ಆ ಸಾಧುವನ್ನು ನೋಡಿದಾಗಿನಿಂದ ಸುಧಾಮನ ಮನಸ್ಸಿನಲ್ಲಿ ಭಕ್ತಿ ಶುರುವಾಯಿತು. ಆ ಸಾಧು ಊಟ ತಿಂದ ಬಳಿಕ ಗಂಡ ಹೆಂಡತಿಯೊಂದಿಗೆ ಮಾತನಾಡುತ್ತಾ ಕುಳಿತುಕೊಂಡರು. ಸುಧಾಮ ಅವರೊಂದಿಗೆ, ಮಹಾತ್ಮ, ನೀವು ಸಾಧು ಹೇಗಾದಿರಿ ಎಂದು ಕೇಳಿದ. ಅದಕ್ಕೆ ಆ ಸಾಧು ನಗುತ್ತಾ, ಕುಮಾರ, ನನಗೆ ವಯಸ್ಸಾಯಿತು. ವೃದ್ಧಾಪ್ಯ ಬಂದುಬಿಟ್ಟಿತು. ಜೀವನ ಪರ್ಯಂತ ಗೃಹಸ್ಥಾಶ್ರಮದಲ್ಲಿದ್ದರೆ ಹೇಗಾಗುತ್ತೆ? ದೇವರ ಮೇಲೆ ಭಕ್ತಿ ಕೂಡ ಇರಬೇಕಲ್ವಾ?
ನಾನು ನನ್ನ ಜೀವನದಲ್ಲಿ ಎಷ್ಟೋ ಹಣ ಸಂಪಾದನೆ ಮಾಡಿದೆ. ನನಗೆ 3 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ನನ್ನ ಹತ್ತಿರ ಇದ್ದ ಹಣ, ಸಂಪತ್ತು, ಆಸ್ತಿ, ಐಶ್ವರ್ಯ ಎಲ್ಲವೂ ಕೂಡ ನನ್ನ 4 ಮಕ್ಕಳಿಗೆ ಸಮಾನವಾಗಿ ಹಂಚಿದೆ. ಇನ್ನು ಉಳಿದ ನನ್ನ ಜೀವನವನ್ನು ತೀರ್ಥಯಾತ್ರೆಗಳು ಮಾಡುತ್ತಾ ಕಳೆಯಬೇಕು ಎಂದು ತೀರ್ಮಾನಿಸಿಕೊಂಡು ಈ ರೀತಿ ಊರೂರು ಸುತ್ತುತ್ತಿದ್ದೇನೆ ಎಂದು ಹೇಳಿದರು. ಆಗ ಸುಧಾಮ, ಮಹಾತ್ಮ, ನೀವು ಸಂಪಾದನೆ ಮಾಡಿದ ಪೂರ್ತಿ ಹಣವನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ಬಿಟ್ಟಿರಿ. ಹಾಗಾದರೆ ನಿಮಗಂತ ಏನೂ ಇಟ್ಟುಕೊಳ್ಳಲಿಲ್ಲವೇ ಎಂದು ಕೇಳಿದ. ಅದಕ್ಕೆ ಆ ಸಾಧು, ಕುಮಾರ, ನನ್ನ ಕೈಯಲ್ಲಿರುವ ಈ ಕೋಲನ್ನು ನೋಡು. ಇದರೊಳಗೆ 500 ಚಿನ್ನದ ನಾಣ್ಯಗಳನ್ನು ಬಚ್ಚಿಟ್ಟಿದ್ದೇನೆ. ನಾನು ತೀರ್ಥಯಾತ್ರೆಗಳಿಗೆ ಹೋಗುವಾಗ ದಾರಿಯಲ್ಲಿ ಖರ್ಚಿಗೆ ಬೇಕಾಗುತ್ತದೆ ಎಂದು ಇದನ್ನು ನಾನು ಇಟ್ಟುಕೊಂಡಿದ್ದೇನೆ ಎಂದು ಹೇಳಿದರು. ಇದೇ ರೀತಿ ಸ್ವಲ್ಪ ಹೊತ್ತು ಮಾತನಾಡಿ ಆ ಸಾಧು ನಿದ್ದೆಗೆ ಜಾರಿದರು. ಆದರೆ ಸುಧಾಮನಿಗೆ ಮಾತ್ರ ನಿದ್ದೆ ಬರುತ್ತಿಲ್ಲ. ಆ ಸಾಧು ಕೈಯಲ್ಲಿರುವಂತ ಕೋಲನ್ನೇ ನೋಡುತ್ತಾ ಕುಳಿತುಕೊಂಡ. ಅದರೊಳಗಿರುವ ಚಿನ್ನವನ್ನು ಹೇಗಾದರೂ ಅವನ ಸ್ವಂತ ಮಾಡಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದ. ಅವನ ಮನಸ್ಸಿನಲ್ಲಿ ಆಸೆ ಶುರುವಾಯಿತು. ಆದರೆ ಅವನ ಅಂತರಾತ್ಮ ಮಾತ್ರ ಅದು ತಪ್ಪು ಎಂದು ಹೇಳುತ್ತಿತ್ತು. ಅದೇ ಸಮಯದಲ್ಲಿ ಅವನ ಹೆಂಡತಿ ಅಲ್ಲಿಗೆ ಬಂದು, ರೀ, ನೀವು ಏನು ಯೋಚನೆ ಮಾಡುತ್ತಿದ್ದೀರಿ ಎಂದು ನನಗೆ ಅರ್ಥವಾಯಿತು. ನೀವು ಆ 500 ಚಿನ್ನದ ನಾಣ್ಯಗಳ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನನಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಆ ಸಾಧು ನಮ್ಮ ಕೈಯಲ್ಲಿ ಎಷ್ಟೋ ಸೇವೆಗಳನ್ನ ಮಾಡಿಸಿಕೊಂಡಿದ್ದಾರೆ. ಬಿಟ್ಟಿ ಊಟ ಕೂಡ ತಿಂದಿದ್ದಾರೆ. ಈಗ ನಮ್ಮ ಮನೆಯಲ್ಲಿ ರಾಜನಂತೆ ಮಲಗಿದ್ದಾರೆ. ಇದಕ್ಕೆಲ್ಲ ನಮಗೆ ಎಷ್ಟೋ ದುಡ್ಡು ಖರ್ಚಾಯಿತು ತಾನೆ. ಹಾಗಾಗಿ ನಾವು ಆ ದುಡ್ಡನ್ನ ಕದಿಯೋಣ ಎಂದು ಹೇಳಿದಳು. ಅದಕ್ಕೆ ಸುಧಾಮ, ಸುಮತಿ, ಏಕೋ ನನ್ನ ಅಂತರಾತ್ಮ ಇದಕ್ಕೆ ಒಪ್ಪುತ್ತಿಲ್ಲ. ಅತಿಥಿಗೆ ಸೇವೆ ಮಾಡುವುದು, ಊಟ ಹಾಕುವುದು ನಮ್ಮ ಧರ್ಮ. ಆದರೆ ಕಳ್ಳತನ ದೊಡ್ಡ ತಪ್ಪು. ಅದರಲ್ಲೂ ನಮ್ಮನ್ನು ನಂಬಿ ನಮ್ಮ ಮನೆಯಲ್ಲಿ ಆಶ್ರಯ ಪಡೆದ ನಮ್ಮ ಅತಿಥಿಯ ಹಣ ಕದಿಯುವುದು ತುಂಬಾ ದೊಡ್ಡ ಪಾಪವಾಗುತ್ತದೆ ಎಂದು ಹೇಳಿದ. ಅದಕ್ಕೆ ಸುನೀತಾ, ರೀ, ನೀವು ಹುಚ್ಚನಂತೆ ಏನೇನೋ ಮಾತನಾಡಬೇಡಿ. ಆ ಸಾಧುವಿಗೆ ತುಂಬಾ ವಯಸ್ಸಾಗಿದೆ. ಅವರು ಯಾವ ಕ್ಷಣ ಬೇಕಾದರೂ ಸಾಯಬಹುದು. ದಾರಿಯಲ್ಲಿ ಹೋಗುವಾಗ ಆ ವ್ಯಕ್ತಿ ಸತ್ತು ಹೋದರೆ ಯಾರೋ ಒಬ್ಬರು ಆ ಹಣ ತೆಗೆದುಕೊಳ್ಳುತ್ತಾರೆ. ನಿಮ್ಮಂತೆ ಯೋಚನೆ ಮಾಡಿ ಕುಳಿತುಕೊಳ್ಳುತ್ತಾರ. ಇದು ದೇವರೇ ನಮಗೆ ಕೊಟ್ಟಂತ ಅವಕಾಶ. ಆದ್ದರಿಂದಾನೇ ಯಾರ ಹತ್ತಿರಾನೂ ಆಶ್ರಯ ಕೇಳದೆ ಆ ಸಾಧು ನಮ್ಮ ಮನೆ ಹುಡುಕಿಕೊಂಡು ಬಂದಿರೋದು. ಅದೂ ಅಲ್ಲದೆ ಅವರು ಬಚ್ಚಿಟ್ಟಿರೋ ಹಣದ ಬಗ್ಗೆ ನಮಗೆ ಹೇಳೋ ಅಗತ್ಯ ಏನಿತ್ತು? ಇದೆಲ್ಲ ಕೂಡ ದೇವರು ನಮಗೆ ಕೊಟ್ಟಂತ ಅವಕಾಶ. ಸುಮ್ಮನೆ ಅರ್ಥಪರ್ಥ ಇಲ್ಲದೆ ಏನೇನೋ ಮಾತನಾಡಿ ಹಾಳು ಮಾಡಬೇಡಿ ಎಂದು ಹೇಳಿದಳು. ಸುಧಾಮನಿಗೂ ಕೂಡ ಹೆಂಡತಿ ಮಾತು ನಿಜ ಅನಿಸಿತು. ಲೋಭ ಅವನೊಳಗಿದ್ದಂತ ಧರ್ಮವನ್ನು ಸೋಲಿಸಿತು. ಸುಧಾಮ ನಿಧಾನವಾಗಿ ಹೋಗಿ ಸಾಧು ಪಕ್ಕದಲ್ಲಿದ್ದಂತ ಕೋಲನ್ನು ತೆಗೆದುಕೊಂಡ. ಅವನ ಕೈ ಕಾಲುಗಳು ನಡುಗಲು ಶುರುವಾಯಿತು. ಅವನ ಅಂತರಾತ್ಮ ನೀನು ಮಾಡುತ್ತಿರುವುದು ತಪ್ಪು ಎಂದು ಎಷ್ಟೇ ಹೇಳುತ್ತಿದ್ದರೂ ಅವನೊಳಗಿದ್ದ ಲೋಭ ಮಾತ್ರ ಆ ತಪ್ಪನ್ನು ಮಾಡುವಂತೆ ಪ್ರೋತ್ಸಾಹ ಕೊಡುತ್ತಿತ್ತು. ಇನ್ನು ಗಂಡ ಹೆಂಡತಿ ಇಬ್ಬರು ಆ ಕೋಲಿನ ಒಳಗಿದ್ದ 500 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ 500 ತಾಮ್ರದ ನಾಣ್ಯಗಳನ್ನಿಟ್ಟು ಆ ಕೋಲನ್ನು ಮರಳಿ ಅದೇ ಜಾಗದಲ್ಲಿ ಇಟ್ಟುಬಿಟ್ಟರು. ಮಾರನೆಯ ದಿನ ಸಾಧು ಸ್ನಾನ ಮಾಡಿ ಹೋಗಲು ತಯಾರಾದರು. ಇತ್ತ ಆ ಸಾಧು ಎಲ್ಲಿ ಕಂಡುಹಿಡಿಯುತ್ತಾರೋ ಎಂಬ ಭಯದಿಂದ ಸುಧಾಮ ಗಡಗಡನೆ ನಡುಗುತ್ತಿದ್ದ. ಆದರೆ ಇದರ ಬಗ್ಗೆ ಅರಿವೇ ಇಲ್ಲದ ಆ ಸಾಧು ಮಾತ್ರ ನಗುತ್ತಲೇ ಸುಧಾಮನ ಜೊತೆ ಮಾತನಾಡುತ್ತಿದ್ದರು. ಸುಧಾಮ ಅವರ ಹತ್ತಿರ, ಮಹಾತ್ಮ, ನನಗೆ ಮದುವೆಯಾಗಿ ತುಂಬಾ ವರ್ಷಗಳಾಯಿತು. ಆದರೆ ಮಕ್ಕಳಿಲ್ಲ. ನಮ್ಮಂತ ಪಾಪಿಗಳ ಪ್ರಾರ್ಥನೆಯನ್ನು ಆ ದೇವರು ಕೇಳಿಸಿಕೊಳ್ಳಲ್ಲ. ಹಾಗಾಗಿ ಪುಣ್ಯಾತ್ಮರಾದ ನೀವು ನಮಗೆ ಮಕ್ಕಳಾಗುವಂತೆ ಆ ದೇವರನ್ನು ಬೇಡಿಕೊಳ್ಳಿ ಎಂದು ಹೇಳಿದ. ಅದಕ್ಕೆ ಆ ಸಾಧು, ಕುಮಾರ, ನೀನು ಪಾಪಿ ಎಂದು ಹೇಳಿದವರು ಯಾರು? ನೀನೇ ಇಲ್ಲದೆ ಹೋಗಿದ್ದರೆ ನಾನು ಇಡೀ ರಾತ್ರಿ ಚಳಿಯಲ್ಲಿ ನಡುಗುತ್ತಾ, ಊಟ ಇಲ್ಲದೆ ಯಾವುದೋ ಮನೆಯ ಜಗಲಿಯ ಮೇಲೆ ಅಥವಾ ಮರದ ಕೆಳಗೆ ಮಲಗಬೇಕಿತ್ತು. ನನಗೆ ಊಟ ಕೊಟ್ಟು ಆಶ್ರಯ ಕೊಟ್ಟು ಸೇವೆ ಮಾಡಿದ ಪುಣ್ಯಾತ್ಮ ನೀನು.
ನಿನ್ನ ಬಗ್ಗೆ ಅಲ್ಲದೆ ಬೇರೆ ಯಾರ ಬಗ್ಗೆ ಕೇಳಿಕೊಳ್ಳುತ್ತೇನೆ? ನಿನ್ನಂತವನಿಗೆ ಸಂತಾನ ಕೊಡದೆ ಆ ಪರಮಾತ್ಮ ಇನ್ಯಾರಿಗೆ ತಾನೇ ಕೊಡುತ್ತಾರೆ? ನಿನಗೆ ಶೀಘ್ರದಲ್ಲೇ ಮಗುವಾಗುತ್ತದೆ ಎಂದು ಹೇಳಿ ಆ ದಂಪತಿಗಳನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು. ಆ ಸಾಧುವಿನ ಮಾತುಗಳನ್ನು ಕೇಳಿ ಸ್ವಲ್ಪ ಬೇಜಾರಾದರೂ ಕೂಡ ಅವರು ಹೋದ ತಕ್ಷಣ ಸುಧಾಮನ ಭಯವೆಲ್ಲ ಕೂಡ ಹೊರಟು ಹೋಯಿತು. ಆದರೆ ಅವನು ಮಾಡಿದ ತಪ್ಪಿಗೆ ಯಾವ ರೀತಿ ಕರ್ಮಫಲ ಅನುಭವಿಸಬೇಕಾಗುತ್ತದೆ ಎಂದು ಹೊಸ ಭಯ ಅವನೊಳಗೆ ಶುರುವಾಯಿತು. ಮನುಷ್ಯ ಅವನ ಅವಸರಕ್ಕಾಗಿ ವರ್ತಮಾನದಲ್ಲಿ ತಪ್ಪುಗಳನ್ನು ಮಾಡುತ್ತಾನೆ, ಆದರೆ ಭವಿಷ್ಯತ್ತಿನಲ್ಲಿ ಅದರ ಫಲ ಹೇಗಿರುತ್ತದೆ ಎಂದು ಅವನು ಯೋಚಿಸುವುದಿಲ್ಲ. ಇತ್ತ ಆ ಸಾಧು ಕಾಶಿ ನಗರ ತಲುಪಿದರು. ಅಲ್ಲಿ ದೇವರ ದರ್ಶನ ಪಡೆದುಕೊಂಡು ಎಷ್ಟೋ ಸಂತೋಷಿಸಿದರು. ಅಲ್ಲಿ ಎಷ್ಟೋ ಪುಣ್ಯಾತ್ಮರನ್ನು, ಸಾಧುಗಳನ್ನು, ಮಹಾಪುರುಷರನ್ನು, ಋಷಿ ಮುನಿಗಳನ್ನು ಭೇಟಿಯಾದರು. ಅವರ ಮನಸ್ಸು ಭಕ್ತಿಯೊಳಗೆ ಮುಳುಗಿಹೋಯಿತು. ಆ ದಿನ ರಾತ್ರಿ ಅಲ್ಲೇ ಎಲ್ಲಾ ಸಾಧುಗಳ ಜೊತೆ ನಿದ್ದೆಗೆ ಜಾರಿದರು. ಮಾರನೆಯ ದಿನ ಬೆಳಿಗ್ಗೆ ಎದ್ದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸಾಧುಗಳಿಗೆ ಅಡುಗೆ ಮಾಡುವ ಅಡುಗೆ ಭಟ್ಟನನ್ನು ಕರೆದು, ನೋಡಪ್ಪ, ನಾನಿಲ್ಲಿ ಬರುವಂತ ಭಕ್ತರಿಗೆ, ಸಾಧುಗಳಿಗೆ ಊಟ ಹಾಕೋಣ ಅಂದುಕೊಳ್ಳುತ್ತಿದ್ದೇನೆ. ಅದರ ಜೊತೆ ಅವರಿಗೆ ವಸ್ತ್ರದಾನ ಕೂಡ ಮಾಡಬೇಕು ಎಂಬುದು ನನ್ನ ಆಸೆ. ಹಾಗೆ ಇದು ನನ್ನ ಕೊನೆ ಕೋರಿಕೆ ಕೂಡ. ಹಾಗಾಗಿ ಎಲ್ಲರಿಗೂ ಸರಿಪಡುವಷ್ಟು ಅನ್ನದಾನ ಹಾಗೂ ವಸ್ತ್ರದಾನ ಮಾಡಲು ಎಷ್ಟು ಖರ್ಚಾಗುತ್ತದೆ ಎಂದು ಕೇಳಿದರು. ಆಗ ಆ ವ್ಯಕ್ತಿ, ಮಹಾನುಭಾವ, ಇಲ್ಲಿ ಬರುವ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿರುತ್ತಾರೆ. ಅವರಿಗೆ ಒಂದು ದಿನ ಅನ್ನದಾನ ಹಾಗೂ ವಸ್ತ್ರದಾನ ಮಾಡಲು ಸುಮಾರು 400ರಿಂದ 500 ಚಿನ್ನದ ನಾಣ್ಯಗಳು ಬೇಕಾಗುತ್ತೆ. ನಿಮ್ಮ ಹತ್ತಿರ ಅಷ್ಟೊಂದು ಹಣ ಇದೆಯಾ ಎಂದು ಕೇಳಿದ. ಆಗ ಆ ಸಾಧು, ನೋಡಪ್ಪ, ನಾನು ನಾಳೆ ಬೆಳಿಗ್ಗೆ ನಿನಗೆ 500 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ. ನೀನು ಒಂದು ದಿನ ಇಲ್ಲಿ ಬರುವ ಭಕ್ತರಿಗೆ ರುಚಿಕರವಾದ ಅಡುಗೆ ಮಾಡಲು ಬೇಕಾದ ಪದಾರ್ಥಗಳು ಹಾಗೂ ವಸ್ತ್ರಗಳನ್ನು ಸಿದ್ಧಪಡಿಸಿಕೋ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಆ ಸಾಧು ಹೇಳಿದ ಪ್ರಕಾರವೇ ಆ ವ್ಯಕ್ತಿ ಮಾರನೆಯ ದಿನ ಸಾಲ ಪಡೆದುಕೊಂಡು ಅಲ್ಲಿ ಬರುವ ಭಕ್ತರಿಗೆ ರುಚಿಕರವಾದ ಅಡುಗೆ ತಯಾರಿಸಿ ಅವರಿಗೆ ಕೊಡಲು ವಸ್ತ್ರಗಳನ್ನು ಸಿದ್ಧಪಡಿಸಿ ಇಟ್ಟ. ಊಟ ತಿಂದ ಪ್ರತಿಯೊಬ್ಬರೂ ಕೂಡ ಆ ಸಾಧುವನ್ನು ಎಷ್ಟೋ ಮೆಚ್ಚಿಕೊಂಡರು. ಅವರ ಹೊಗಳಿಕೆ ಕೇಳಿ ಆ ಸಾಧು ತುಂಬಾನೇ ಸಂತೋಷಿಸಿದರು. ಸಂಜೆ ಅಡುಗೆ ಭಟ್ಟ ಅಲ್ಲಿಗೆ ಬಂದು, ಮಹಾತ್ಮ, ಊಟ ಹಾಗೂ ವಸ್ತ್ರಕ್ಕೆ 400 ಚಿನ್ನದ ನಾಣ್ಯಗಳು ಖರ್ಚಾಯಿತು, ಅದನ್ನು ಕೊಡಿ ಎಂದು ಕೇಳಿದ. 1 ನಿಮಿಷ ಇರು, ಹಣ ತಂದುಕೊಡುತ್ತೇನೆ ಎಂದು ಹೇಳಿ ಆ ಸಾಧು ಅವರ ಕೋಣೆಯೊಳಗೆ ಹೋಗಿ ಆ ಕೋಲನ್ನು ತೆಗೆದು ನೋಡಿದರು. ಅದರೊಳಗೆ ಚಿನ್ನದ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳಿತ್ತು. ಅದನ್ನು ನೋಡಿ ಸಾಧುವಿಗೆ ಹೃದಯ ಬಡಿತ ನಿಂತು ಹೋದಂತಾಯಿತು. ಆ ದೃಶ್ಯ ನಂಬಲು ಅವರಿಗೆ ಸಾಧ್ಯವಾಗಲಿಲ್ಲ. ಅವರ ಕೈಕಾಲುಗಳು ನಡುಗಲು ಶುರುವಾದವು. ಏನು ಮಾಡೋದೆಂದು ಅರ್ಥವಾಗುತ್ತಿಲ್ಲ. ಅವರ ಕಣ್ಣುಗಳಿಂದ ನೀರು ದರದರನೆ ಸುರಿಯುತ್ತಿತ್ತು. ಹೊರಗಡೆ ಅಡುಗೆ ಭಟ್ಟ ಕಾಯುತ್ತಿದ್ದ. ಈಗ ಅವನಿಗೆ ದುಡ್ಡು ಕೊಡದೆ ಹೋದರೆ ಇದುವರೆಗೂ ನನ್ನನ್ನು ಮೆಚ್ಚಿಕೊಂಡವರೆಲ್ಲ ಬಾಯಿಗೆ ಬಂದಂತೆ ನನ್ನನ್ನು ಬೈಯುತ್ತಾರೆ. ಇನ್ನು ಆ ಸಾಧುವಿನೊಳಗೆ ಭಯ ಕ್ಷಣ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು. ಇನ್ನು ನನ್ನ ಮುಖವನ್ನು ಯಾವ ರೀತಿ ಅವರಿಗೆ ತೋರಿಸಲಿ? ಇದಕ್ಕಿಂತಲೂ ನಾನು ಪ್ರಾಣ ಬಿಡುವುದೇ ಮೇಲು ಅಂದುಕೊಂಡು ಒಂದು ಹಗ್ಗ ತೆಗೆದುಕೊಂಡು ನೇಣು ಹಾಕಿಕೊಳ್ಳಲು ಹಗ್ಗವನ್ನು ಮೇಲೆ ಕಟ್ಟಿದರು. ಆದರೆ ಆ ಸಾಧುವಿನ ಅಂತರಾತ್ಮ ಆತ್ಮಹತ್ಯೆ ಮಹಾಪಾಪ ಎಂದು ಹೇಳುತ್ತಿತ್ತು. ಆದರೆ ನಿರಾಸೆ ಅವರಿಗೆ ಇದೇ ಸರಿಯಾದ ದಾರಿ ಎಂದು ಹೇಳುತ್ತಿತ್ತು. ಕೊನೆಗೆ ನಿರಾಸೆಯೇ ಗೆದ್ದಿತು. ಆ ಸಾಧು ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟರು. 1-2 ನಿಮಿಷಗಳ ನಂತರ ಅಡುಗೆ ಭಟ್ಟ ಒಳಗೆ ಹೋಗಿ ನೋಡಿದ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆ ವಿಷಯ ಅಲ್ಲಿರುವ ಎಲ್ಲರಿಗೂ ಕೂಡ ಗೊತ್ತಾಯಿತು. ಅಲ್ಲಿರುವ ಎಲ್ಲರೂ ಕೂಡ ತುಂಬಾ ನೊಂದುಕೊಂಡರು. ಕೊನೆಗೆ ಆ ಅಡುಗೆ ಭಟ್ಟನೇ ಇನ್ನಷ್ಟು ಹಣ ಖರ್ಚು ಮಾಡಿ ಆ ಸಾಧುವಿನ ಅಂತ್ಯಕ್ರಿಯೆ ಮಾಡಿದ. ಕೆಲ ದಿನಗಳ ನಂತರ ಆ ಸಾಧು ಹೇಳಿದ ಪ್ರಕಾರ ಸುಧಾಮನಿಗೆ ಒಬ್ಬ ಗಂಡು ಮಗ ಜನಿಸಿದ. ಸುಧಾಮ ಎಷ್ಟೋ ಸಂತೋಷದಿಂದ ಆ ನಗರದ ಜನರಿಗೆಲ್ಲ ರುಚಿಕರವಾದ ಅಡುಗೆ ಸಿದ್ಧಪಡಿಸಿದ. ಮಗನಿಗೆ ಸಾಕೇತ ಎಂದು ನಾಮಕರಣ ಮಾಡಿದ. ಆ ಬಾಲಕನ ಮುಖದಲ್ಲಿ ಎಲ್ಲಿಲ್ಲದ ತೇಜಸ್ಸು ಕಾಣಿಸುತ್ತಿತ್ತು.
ಅವನು ಚಿಕ್ಕಂದಿನಲ್ಲೇ ಎಷ್ಟೋ ಬುದ್ಧಿಶಾಲಿಯಾಗಿದ್ದ. ಎಲ್ಲರೂ ಆ ಬಾಲಕನನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಿದ್ದರು. ಅದನ್ನು ನೋಡುತ್ತಿದ್ದ ಸುಧಾಮನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ. ಇದೇ ರೀತಿ ಕೆಲ ವರ್ಷಗಳು ಕಳೆಯಿತು. ಸುಧಾಮ ಮಗನಿಗೆ ವಿದ್ಯಾಭ್ಯಾಸ ಕಲಿಸಲು ಗುರುಕುಲಕ್ಕೆ ಕಳಿಸಿದ. ಆ ಬಾಲಕ ಅತೀ ಕಡಿಮೆ ಸಮಯದಲ್ಲೇ ಎಲ್ಲಾ ವಿದ್ಯೆಗಳನ್ನು ಕಲಿತುಕೊಂಡ. ಇಷ್ಟು ವರ್ಷಗಳು ಕಳೆದ ಮೇಲೂ ಕೂಡ ಸುಧಾಮನಿಗೆ ಮಾತ್ರ ಅವನು ಸಾಧುವಿನ ವಿಷಯದಲ್ಲಿ ಮಾಡಿದ ತಪ್ಪು ಆಗಾಗ ನೆನಪಿಗೆ ಬಂದು ಅವನ ಮಾನಸಿಕ ನೆಮ್ಮದಿ ಹಾಳು ಮಾಡುತ್ತಿತ್ತು. ನನಗೆ ಏನು ಕಡಿಮೆ ಇತ್ತು? ಅತಿಥಿಯ ಹತ್ತಿರ ಕಳ್ಳತನ ಮಾಡುವ ಪಾಪಕ್ಕೆ ನಾನು ಏಕೆ ಕೈ ಹಾಕಿದೆ ಎಂದು ಅವನನ್ನವನು ಆಗಾಗ ನಿಂದಿಸಿಕೊಳ್ಳುತ್ತಿದ್ದ. ಅವನು ಆ ಸಾಧುವಿನ ಹತ್ತಿರ ಕಳ್ಳತನ ಮಾಡಿದ್ದ 500 ಚಿನ್ನದ ನಾಣ್ಯಗಳನ್ನು ಇದುವರೆಗೂ ಉಪಯೋಗಿಸದೆ ಅವುಗಳನ್ನೊಂದು ಚೀಲದಲ್ಲಿ ಗಂಟು ಕಟ್ಟಿ ಅದನ್ನೊಂದು ಪೆಟ್ಟಿಗೆಯಲ್ಲಿ ಹಾಗೆಯೇ ಭದ್ರವಾಗಿ ಇಟ್ಟಿದ್ದ. ಆ ನಾಣ್ಯಗಳನ್ನು ಹೇಗಾದರೂ ಆ ಸಾಧುವಿಗೆ ಹಿಂದಿರುಗಿಸಬೇಕು, ಇಲ್ಲದಿದ್ದರೆ ನನ್ನ ಆತ್ಮಸಾಕ್ಷಿಯೇ ನನ್ನನ್ನು ಕೊಂದು ಬಿಡುತ್ತದೆ ಅಂದುಕೊಂಡ ಸುಧಾಮ. ಆ ಸಾಧು ಕಾಶಿಗೆ ಹೋಗುತ್ತೇನೆ ಎಂದು ಹೇಳಿದ್ದು ಮಾತ್ರವೇ ನನಗೆ ಗೊತ್ತು. ಅವರು ಕಾಶಿಗೆ ಹೋದರೋ ಇಲ್ಲವೋ, ಇನ್ನೂ ಬದುಕಿದ್ದಾರೋ ಇಲ್ಲವೋ, ಕಾಶಿಯಲ್ಲಿ ಎಲ್ಲಿದ್ದಾರೋ, ಕಾಶಿಯಲ್ಲೇ ಇನ್ನೂ ಇದ್ದಾರೋ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದಾರೋ ಯಾವ ವಿಷಯ ಕೂಡ ಸುಧಾಮನಿಗೆ ಗೊತ್ತಿರದ ಕಾರಣ ಆ ಸಾಧು ಯಾವುದೋ ಒಂದು ದಿನ ಅವನನ್ನು ಹುಡುಕಿಕೊಂಡು ಮನೆಗೆ ಬರಬಹುದು. ಆಗ ಅವರಿಗೆ ಹಣ ಹಿಂದಿರುಗಿಸೋಣ ಎಂದುಕೊಂಡು ಸುಮ್ಮನಾದ. ಇದೇ ರೀತಿ ದಿನಗಳು ಕಳೆಯಿತು. ನಿಧಾನವಾಗಿ ಸುಧಾಮ ಕೂಡ ಆ ವಿಷಯವನ್ನು ಮರೆತು ಹೋಗುತ್ತಿದ್ದ. ಆದರೆ ಆ ಸಾಧುವಿನ ಚಿನ್ನದ ನಾಣ್ಯಗಳು ಮಾತ್ರ ಆ ಪೆಟ್ಟಿಗೆಯೊಳಗೆ ಹಾಗೆಯೇ ಇತ್ತು. ವರ್ಷಗಳು ಕಳೆಯಿತು. ಸುಧಾಮನ ಮಗ ಸಾಕೇತನಿಗೆ 21 ವರ್ಷ ವಯಸ್ಸಾಯಿತು. ವಯಸ್ಸಿನ ಜೊತೆ ಅವನಿಗೊಂದು ಕಾಯಿಲೆ ಕೂಡ ಬಂತು. ಅವನ ಚಿಕಿತ್ಸೆಗೆ ಎಷ್ಟೋ ಹಣ ಖರ್ಚಾಯಿತು. ಆದರೆ ಕಾಯಿಲೆ ಮಾತ್ರ ವಾಸಿಯಾಗಲಿಲ್ಲ. ಒಂದು ಸಲ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಬಂದರೆ ಮಗನ ಕಾಯಿಲೆ ವಾಸಿಯಾಗಬಹುದು ಅಂದುಕೊಂಡ ಸುಧಾಮ ಹೆಂಡತಿ ಮಗನ ಜೊತೆ ಕಾಶಿಗೆ ಹೋದ. ಅಲ್ಲೇ ಸುಧಾಮನ ಕುಟುಂಬ ಒಂದು ಆಶ್ರಮದಲ್ಲಿ ತಂಗಿದರು. 2 ದಿನಗಳು ಕಳೆಯಿತು. ಸಾಕೇತ ಮಾತ್ರ ಯಾವಾಗಲೂ ಸಾಧುಗಳ ಹತ್ತಿರವೇ ಕಾಲ ಕಳೆಯುತ್ತಿದ್ದ. ಸಾಧುಗಳು ಎಲ್ಲಿ ಹೋದರೆ ಅವರ ಜೊತೆಯೇ ಸಾಕೇತ ಕೂಡ ಹೋಗುತ್ತಿದ್ದ. ಕೇವಲ 2 ದಿನಗಳಲ್ಲಿ ಅವನೊಳಗೆ ವೈರಾಗ್ಯ ಶುರುವಾಯಿತು. ಬಡವರು, ಅನಾಥರು, ಅಂಗವಿಕಲರು, ಸಾಧುಗಳು ಮುಂತಾದವರನ್ನು ಕಂಡರೆ ಅವರಿಗೆ ಅವನ ಹತ್ತಿರ ಇರುವುದನ್ನೆಲ್ಲ ಖರ್ಚು ಮಾಡಿ ಸಾಕೇತ ಸಹಾಯ ಮಾಡುತ್ತಿದ್ದ. ಅದನ್ನು ನೋಡುತ್ತಿದ್ದ ಸುಧಾಮ ಒಳಗೊಳಗೆ ತುಂಬಾ ದುಃಖಿಸುತ್ತಿದ್ದ. ಆದರೂ ಕೂಡ ಮಗನನ್ನು ಮಾತ್ರ ಒಂದು ಮಾತು ಅನ್ನುತ್ತಿರಲಿಲ್ಲ. ಸುಧಾಮನಿಗೆ ಇರುವುದು ಒಬ್ಬನೇ ಒಬ್ಬ ಮಗ. ಅವನನ್ನು ಎಷ್ಟೋ ಮುದ್ದಾಗಿ ಬೆಳೆಸಿದ್ದ. ಅವನಿಗೆ ಎಷ್ಟೇ ಕೋಪ ಇದ್ದರೂ ಮಗನನ್ನು ನೋಡಿದ ತಕ್ಷಣ ಆ ಕೋಪವೆಲ್ಲ ಹೊರಟು ಹೋಗುತ್ತಿತ್ತು. ಮನೆಗೆ ಹಿಂದಿರುಗಲು ಮಗ ಒಪ್ಪದ ಕಾರಣ ಕೆಲ ದಿನಗಳಿಂದ ಕಾಶಿಯಲ್ಲೇ ಸುಧಾಮನ ಕುಟುಂಬ ಕೂಡ ವಾಸವಿತ್ತು. ಒಂದು ದಿನ ಸಾಕೇತ ದಾರಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ವೃದ್ಧ ವ್ಯಕ್ತಿ ಕಣ್ಣೀರಾಕುತ್ತಾ ಕಾಣಿಸಿದರು. ಆಗ ಸಾಕೇತ, ತಾತ, ಏನಾಯ್ತು, ಏಕೆ ಅಳುತ್ತಿದ್ದೀರಿ ಎಂದು ಕೇಳಿದ. ಆಗ ಆ ವೃದ್ಧ ವ್ಯಕ್ತಿ, ಏನಪ್ಪಾ ಹೇಳೋದು, ನನ್ನ ಕಷ್ಟಗಳು 1-2, ಇನ್ನು ಕೆಲವೇ ಹೊತ್ತಿನಲ್ಲಿ ನಾನು ಈ ಲೋಕ ಬಿಟ್ಟು ಹೋಗುತ್ತಿದ್ದೇನೆ. ನನ್ನ ವ್ಯಾಪಾರದಲ್ಲಿ ನಷ್ಟ ಬಂದಿದೆ. ಹಾಗಾಗಿ ನಾನು ಗಂಗಾ ನದಿಯೊಳಗೆ ಹಾರಿ ನನ್ನ ಪ್ರಾಣ ಬಿಡಲು ಹೋಗುತ್ತಿದ್ದೇನೆ ಎಂದು ಹೇಳಿದರು. ಅದಕ್ಕೆ ಸಾಕೇತ, ಅಯ್ಯೋ ತಾತ, ಇದು ತುಂಬಾ ಚಿಕ್ಕ ವಿಷಯ, ಇದಕ್ಕೋಸ್ಕರ ನೀವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೀರಾ ಎಂದು ಕೇಳಿದ. ಅದಕ್ಕೆ ಆ ವೃದ್ಧ ವ್ಯಕ್ತಿ, ನೋಡಪ್ಪ, ನಿನಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೇನೋ ಮಾತನಾಡಬೇಡ. ನನ್ನ ಕಷ್ಟ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ನನಗೆ ಊರೆಲ್ಲ ಸಾಲಗಳಿವೆ. ನಾನು ಸಾಲ ತೀರಿಸಲಿಲ್ಲ ಅಂದರೆ ಈ ಊರಿನಲ್ಲಿ ತಲೆ ಎತ್ತಿಕೊಂಡು ಯಾವ ರೀತಿ ಓಡಾಡಲಿ? ನನಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ಹೇಳಿದರು. ಆಗ ಸಾಕೇತ, ತಾತ, ನಿಮ್ಮ ಸಾಲಗಳೆಲ್ಲ ತೀರಿಸೋಕೆ ಎಷ್ಟು ಹಣ ಬೇಕಾಗಬಹುದು ಎಂದು ಕೇಳಿದ. ಆ ಮಾತು ಕೇಳಿದ ತಕ್ಷಣ ಆ ವೃದ್ಧ ವ್ಯಕ್ತಿಯೊಳಗೆ ಚಿಕ್ಕ ಆಸೆ ಚಿಗುರಿತು. ಮಗನೇ, ನನ್ನ ಸಾಲ ತೀರಿಸಲು
500 ಚಿನ್ನದ ನಾಣ್ಯಗಳು ಬೇಕಾಗುತ್ತದೆ ಎಂದು ಹೇಳಿದ. ಆಗ ಸಾಕೇತ, ತಾತ, ನೀವು ಚಿಂತಿಸಬೇಡಿ, ನಾಳೆ ಬೆಳಿಗ್ಗೆ ಇದೇ ಜಾಗಕ್ಕೆ ಬನ್ನಿ. ನಾನು ಇಲ್ಲೇ ಪಕ್ಕದಲ್ಲಿರುವ ಆಶ್ರಮದಲ್ಲಿ ತಂಗಿದ್ದೇನೆ. ನಾಳೆ ನಿಮಗೆ 500 ಚಿನ್ನದ ನಾಣ್ಯಗಳನ್ನು ತಂದುಕೊಡುತ್ತೇನೆ. ನನ್ನನ್ನು ನಂಬಿ ಎಂದು ಹೇಳಿದ. ಆಗ ಆ ವ್ಯಕ್ತಿ, ಕುಮಾರ, ನಿನ್ನನ್ನು ಆ ದೇವರು ನನಗೆ ಸಹಾಯ ಮಾಡಲು ಕಳಿಸಿದಂತಿದೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ನೀನು ನಾಳೆ ಕೊಟ್ಟ ಮಾತಿನ ಪ್ರಕಾರ ಬರದೇ ಹೋದರೆ ಸೂರ್ಯ ಮುಳುಗಿದ ತಕ್ಷಣ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ. ಸರಿ ಎಂದು ಹೇಳಿ ಸಾಕೇತ ಆಶ್ರಮಕ್ಕೆ ಹೋದ. ಅಲ್ಲಿ ಅವನ ತಂದೆ ತಾಯಿಗಳು ಇರಲಿಲ್ಲ. ಅದೇ ಸರಿಯಾದ ಸಮಯ ಎಂದು ತೀರ್ಮಾನಿಸಿಕೊಂಡು ಅವರು ತಂದಿದ್ದ ಪೆಟ್ಟಿಗೆಗಳೊಳಗೆ ಹಣ ಸಿಗಬಹುದೇನೋ ಎಂದು ಹುಡುಕಾಡಿದ. ಆಗ ಸಾಕೇತನಿಗೆ ಸುಧಾಮ ಬಚ್ಚಿಟ್ಟಿದ್ದಂತ ಸಾಧುವಿನ 500 ಚಿನ್ನದ ನಾಣ್ಯಗಳಿಟ್ಟಿರುವ ಚೀಲ ಸಿಕ್ಕಿತು. ಒಂದು ವೇಳೆ ಸಾಧು ಕಾಶಿಯಲ್ಲಿ ಕಾಣಿಸಿದರೆ ಅವರಿಗೆ ಆ ಚೀಲವನ್ನು ಕೊಟ್ಟು ಬಿಡೋಣ ಅಂದುಕೊಂಡು ಸುಧಾಮ ಅದನ್ನು ತಂದಿದ್ದ. ಸಾಕೇತ ಆ ಚೀಲ ಬಿಚ್ಚಿ ನೋಡಿದ. ಅದರಲ್ಲಿ ಸರಿಯಾಗಿ 500 ಚಿನ್ನದ ನಾಣ್ಯಗಳಿದ್ದವು. ಸಾಕೇತ ಎಷ್ಟೋ ಸಂತೋಷದಿಂದ ಮಾರನೆಯ ದಿನ ಬೆಳಿಗ್ಗೆ ಆ ಚೀಲವನ್ನು ತೆಗೆದುಕೊಂಡು ಅವನು ಹೇಳಿದ್ದಂತ ಜಾಗಕ್ಕೆ ಹೋದ. ಆ ವೃದ್ಧ ವ್ಯಕ್ತಿ ಅದಾಗಲೇ ಅಲ್ಲಿ ಕಾಯುತ್ತಿದ್ದರು. ಸಾಕೇತನ ಕೈಯಲ್ಲಿ ಚೀಲವನ್ನು ನೋಡಿದ್ದೇ ಆ ವ್ಯಕ್ತಿಗೆ ಎಷ್ಟೋ ಸಂತೋಷವಾಯಿತು. ಸಾಕೇತ ಆ ಚೀಲವನ್ನು ಆ ವೃದ್ಧ ವ್ಯಕ್ತಿಗೆ ಕೊಟ್ಟ. ಸ್ನೇಹಿತರೆ, ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಆಗ ಆ ಸಾಧು ಹೇಳಿದ ಮಾತನ್ನು ನಂಬಿ 400 ಚಿನ್ನದ ನಾಣ್ಯಗಳನ್ನು ಸಾಲ ಮಾಡಿ ಅನ್ನದಾನ ಹಾಗೂ ವಸ್ತ್ರದಾನ ಮಾಡಿದ್ದಂತ ಅಡುಗೆ ಭಟ್ಟ. ಅದರ ಜೊತೆಗೆ ಆ ಸಾಧುವಿನ ಅಂತ್ಯಕ್ರಿಯೆ ಮಾಡಲು ಕೂಡ ಸ್ವಲ್ಪ ಹಣ ಖರ್ಚಾಗಿತ್ತು. ಆ ಸಾಲ ತೀರಿಸಲು ಸಾಧ್ಯವಾಗದೆ, ಅದೇ ರೀತಿ ಅವರ ವ್ಯಾಪಾರ ಸರಿಯಾಗಿ ನಡೆಯದ ಕಾರಣ ಅವರು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ತೀರ್ಮಾನಿಸಿಕೊಂಡಿದ್ದರು. ಅದೇ ಪ್ರಕಾರ ಈ ಸಾಕೇತ ಕೂಡ ಬೇರೆ ಯಾರೂ ಅಲ್ಲ. ಸುಧಾಮನ ಕೈಯಲ್ಲಿ ಮೋಸ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಂತ ಆ ಸಾಧು. ಆ ವೃದ್ಧ ವ್ಯಕ್ತಿಗೆ ಹಣ ಕೊಟ್ಟ ಸಾಕೇತನಿಗೆ ಏನೋ ಒಂದು ರೀತಿಯಾದ ಮಾನಸಿಕ ನೆಮ್ಮದಿ ಮೂಡಿತು. ಆ ವ್ಯಕ್ತಿಗೆ ಸಹಾಯ ಮಾಡುವುದಕ್ಕಾಗಿಯೇ ನಾನು ಜನ್ಮ ಪಡೆದಿರಬೇಕು ಅನಿಸಿತು. ಇನ್ನು ಸಾಕೇತನಿಗೆ ಇದ್ದಕ್ಕಿದ್ದಂತೆ ಅವನ ಕಾಯಿಲೆ ಹಠಾತ್ತನೆ ತೀವ್ರವಾಯಿತು. ಅವನು ಅಲ್ಲಿಂದಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟ. ಇರುವ ಒಬ್ಬನೇ ಮಗ ಸತ್ತು ಬಿದ್ದಿರುವುದನ್ನು ನೋಡಿದ ಸುಧಾಮ ಹಾಗೂ ಸುನೀತಾಳಿಗೆ ದುಃಖ ತಡೆಯಲು ಆಗಲಿಲ್ಲ. ಅವರ ಹೃದಯ ಬಡಿತ ಕೂಡ ನಿಂತು ಹೋಯಿತು. ಮಗನ ಮೃತದೇಹದ ಪಕ್ಕದಲ್ಲೇ ಅವರಿಬ್ಬರೂ ಕೂಡ ಪ್ರಾಣ ಬಿಟ್ಟರು. ಈ 3 ಜನರ ಅಂತ್ಯಕ್ರಿಯೆಯನ್ನು ಕೂಡ ಅದೇ ಅಡುಗೆ ಭಟ್ಟನೆ ಮಾಡಿ ಮುಗಿಸಿದ. ಇನ್ನು ಮರಣಾನಂತರ ಆ 3 ಕೂಡ ನರಕಕ್ಕೆ ಹೋದರು. ಯಮದೇವರು ಸಾಕೇತನನ್ನು ಸ್ವರ್ಗಕ್ಕೆ ಕಳಿಸಿದರು. ಸುಧಾಮ ಹಾಗೂ ಸುನೀತಾಳನ್ನು ಘೋರವಾದ ಶಿಕ್ಷೆಗಳು ಅನುಭವಿಸಲು ನರಕದೊಳಗೆ ತಳ್ಳಿದರು. ಅವರು ಶಿಕ್ಷೆಗಳನ್ನು ಪೂರ್ಣಗೊಳಿಸಿದ ನಂತರ ಅವರಿಗೆ ನಾಯಿ ಜನ್ಮ ಕೊಟ್ಟು ಭೂಮಿಯ ಮೇಲೆ ಯಮದೇವರು ಮತ್ತೆ ಕಳಿಸಿದರು. ಈ ಕತೆ ಹೇಳಿದ ಆ ಸಾಧು, ಕುಮಾರ, ನೋಡಿದೆಯ, ಮನುಷ್ಯರು ತಾವು ಈ ಜನ್ಮದಲ್ಲಿ ಮಾಡಿದ ಸಾಲವನ್ನು ತೀರಿಸಲು ವಿಫಲರಾದರೆ ಮುಂದಿನ ಜನ್ಮದಲ್ಲಿ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ತಪ್ಪದೆ ಬಡ್ಡಿ ಸಮೇತ ತೀರಿಸಬೇಕು. ಆದ್ದರಿಂದಲೇ ಈ ಜನ್ಮದಲ್ಲಿ ಮಾಡಿದ ಸಾಲವನ್ನು ಇದೇ ಜನ್ಮದಲ್ಲಿ ತೀರಿಸಬೇಕು. ಇನ್ನು ಸಾವಿನ ನಂತರ ಆತ್ಮದ ಜೊತೆ ಪ್ರಯಾಣಿಸುವುದು ಯಾವುದು ಎಂಬುದು ನಿನ್ನ 2ನೇ ಪ್ರಶ್ನೆ. ಇದಕ್ಕೆ ಉತ್ತರ, ಮನುಷ್ಯ ಮೃತಪಟ್ಟ ನಂತರ ಕೂಡ ಅವನ ಆತ್ಮದ ಜೊತೆ ಈ 5 ವಿಷಯಗಳು ಪ್ರಯಾಣ ಮಾಡುತ್ತವೆ. ಆತ್ಮ ಹೊಸ ಶರೀರದೊಳಗೆ ಪ್ರವೇಶ ಮಾಡಿದರೂ ಕೂಡ, ಅಂದರೆ ಆ ವ್ಯಕ್ತಿ ಮುಂದಿನ ಜನ್ಮ ಪಡೆದುಕೊಂಡರೂ ಕೂಡ ಈ 5 ವಿಷಯಗಳು ಅವನ ಜೊತೆಯೇ ಉಳಿದುಕೊಂಡಿರುತ್ತವೆ. ಅದರಲ್ಲಿ ಮೊದಲನೆಯದು ಕೋರಿಕೆ. ಕೋರಿಕೆ ಎಂಬುದು ದೇಹ ಬಿಟ್ಟ ಮೇಲೂ ಕೂಡ ಆತ್ಮದ ಜೊತೆಯೇ ಹೋಗುತ್ತದೆ. 2ನೆಯದು ಕರ್ಮ. ಈ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳು ಆತ್ಮದ ಜೊತೆಯಲ್ಲೇ ಇದ್ದು ಮುಂದಿನ ಜನ್ಮದಲ್ಲಿ ಹೊಸ ಶರೀರದೊಳಗೆ ಪ್ರವೇಶಿಸುತ್ತವೆ. 3ನೆಯದು ಋಣ. ಇದಕ್ಕೆ ಅಂತ್ಯವಿಲ್ಲ. ಇದು ಆತ್ಮದ ಜೊತೆಯೇ ಇರುತ್ತದೆ. ಇದರಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಾಗದು. ಇನ್ನು 4ನೆಯದು ಜ್ಞಾನ.
ಜ್ಞಾನವೂ ಕೂಡ ಆತ್ಮದ ಜೊತೆಯೇ ಪ್ರಯಾಣ ಮಾಡುತ್ತದೆ. ಇನ್ನು ಕೊನೆಯದು ಸಾಲ. ಇದು ಮನುಷ್ಯ ಸತ್ತ ನಂತರ ಕೂಡ ಅವನನ್ನು ಬಿಡುವುದಿಲ್ಲ. ನಾವು ಯಾರ ಹತ್ತಿರವಾದರೂ ಸಾಲ ಪಡೆದುಕೊಂಡರೆ ಸಾಯುವುದಕ್ಕೂ ಮುಂಚೆ ಅದನ್ನು ತೀರಿಸಬೇಕು. ಕೊಟ್ಟ ಸಾಲ ಹಾಗೂ ಪಡೆದುಕೊಂಡ ಸಾಲ ಎರಡೂ ಕೂಡ ಜನ್ಮಾಂತರಗಳ ಕಾಲ ನಮ್ಮನ್ನು ಹಿಂಬಾಲಿಸುತ್ತದೆ. ಸಾಲ ತೀರಿಸದೆ ಮೃತಪಟ್ಟ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಸಂತೋಷವಾಗಿ ಬದುಕಲು ಸಾಧ್ಯವಾಗುವುದಿಲ್ಲ. ಮುಂದಿನ ಜನ್ಮ ಕೂಡ ಕಷ್ಟಕರವಾಗಿರುತ್ತದೆ. ಆ ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವನು ಮಾಡಿದಂತ ಸಾಲವನ್ನು ಬಡ್ಡಿ ಸಮೇತ ತೀರಿಸಬೇಕಾಗುತ್ತದೆ. ಅದುವರೆಗೂ ಅವನಿಗೆ ಮನಃಶಾಂತಿ ಹಾಗೂ ಅವನ ಹೃದಯದಲ್ಲಿರುವಂತ ಭಾರ ಇಳಿಯುವುದಿಲ್ಲ, ಅವನ ಕಷ್ಟ ಕೂಡ ಹೋಗುವುದಿಲ್ಲ ಅಂದರೂ ಸಾಧು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.